ನಮಸ್ಕಾರ ಪಬ್ಲಿಕ್, ಮತ್ತೊಂದು ರಿವ್ಯೂ ತೊಗೊಂಡು ಬಂದಿ ನೋಡ್ರಿ. ಇವತ್ತು ಶೈನಿಂದು ಲಾಸ್ಟ್ ವೀಡಿಯೋನ ಹೇಳಿದಲ್ರಿ ಶೈನಿಂದು ರಿವ್ಯೂ ತೊಗೊಂಬರ್ತೀನಿ ಅಂತ ತಂದೆ ನೋಡ್ರಿ. ಸೊ ಇದು ಆಲ್ಮೋಸ್ಟ್ ಒಂದು 7 to 8 ಇಯರ್ಸ್ ಆಗ್ಯದ ಗಾಡಿ, ಬಟ್ ಇನ್ನೂ ಹೊಸದಾಗಿ ಕಾಣಿಸ್ತದೆ ನೋಡ್ರಿ. ಲುಕ್ಸರ ಏನು ಬೀಟ್ ಮಾಡಲ್ಲ, ಯಾವ ಗಾಡಿನೂ ಬೀಟ್ ಮಾಡಲ್ಲ ಈ ಸೆಗ್ಮೆಂಟ್ನಾಗ, 125 ಸೆಗ್ಮೆಂಟ್ನಾಗ. ಸೊ ಈಗೆಲ್ಲ ಭಾಳಷ್ಟು ಬಂದವ ಎಕ್ಸ್ಟ್ರೀಮ್ 125 ಆರ ಅವು ಇವು, ಬಟ್ ಇದು ಲೆಜೆಂಡ್ ಗಾಡಿ ಅದ, ಲೆಜೆಂಡ್ ಅಪ್ಲೇನೇ ಇರ್ತದ. ಸ್ಟಾರ್ಟಿಂಗ್ನಾಗ ನಿಮ್ಗೆ ಇದ್ರ ಪ್ರೈಸ್ ಹೇಳ್ಬಿಡ್ತೀವಿ ನೋಡ್ರಿ. ಇದ್ರ ಪ್ರೈಸ್ ಬಂದುಬಿಟ್ಟು 1 lakh ತನಕ ಆಗ್ತದೆ ನಿಮ್ಗೆ ಆನ್ ರೋಡ್. 1,10,000 ತನಕ ಆಗ್ತದೆ. ಇದು 7 year old ಗಾಡಿ ಅದಲ್ರಿ. ಸೊ ಅವಾಗ 1 ಲಕ್ಷದ ಒಳಗೆ ಐತೆ ಅಂತ ಅನ್ಕೋತೀನಿ. 98,000 ತನಕ ಇತ್ತು. ಸೊ ಇದು ನಮ್ಮ ಪ್ರವೀಣದ ಒಂದು ದೊಡ್ಡ ಥ್ಯಾಂಕ್ಸ್. ಅವನಿಗೆ ಆಮೇಲೆ ಮಾತಾಡಿಸ್ತೀನಿ ಅಂತ, ಆನ್ಲೈನ್ ಓನರ್ಶಿಪ್ ರಿವ್ಯೂ ಅದು ಕೇಳೋಮಂತ 7 years ಹೆಂಗಿತ್ತು ಗಾಡಿ ಏನಿಲ್ಲ ಅಂತ. ಸೊ ಎಲ್ಲಿ ಭೀ ನೋಡ್ರಿ ನಿಮ್ಗೆ ಹೋಂಡಾ ಶೈನ್ ಇದ್ರ ಬ್ಯಾಚಿಂಗ್ ಬೇಕೇ ಆಗಲ್ಲ. ನೀವು ಹಿಂದ್ಲಿಂದ ನೋಡ್ರಿ, ಮುಂದ್ಲಿಂದ ನೋಡ್ರಿ, ಟೈರ್ಲಿಂದ ನೋಡ್ರಿ, ತಾಯಿಂದ ನೋಡ್ರಿ, ಮ್ಯಾಲಿಂದ ನೋಡ್ರಿ, ಈ ಗಾಡಿ ನೋಡಿದ್ರೆ ಗೊತ್ತಾಗ್ತದೆ ಇದು ಗಾಡಿ ಶೈನ್ ಅದ ಅಂತೇಳಿ. ಸೊ ಅಷ್ಟು ಬ್ರ್ಯಾಂಡಾಗಿ ಬಿಲ್ಡ್ ಆಗಿದೆ ಇದು ಒಂದು ಗಾಡಿ. ಹ್ಯಾಲಜನ್ ಸೆಟಪ್ ಬರ್ತದೆ. 7 ವರ್ಷದಿಂದ ಹಳೆ ಗಾಡಿ ಅದಲ್ರಿ. ಸೊ ಇದ್ರಾಗ LED ಲೈಟ್ ಇರಲಿಲ್ಲ. ಸೊ ಹ್ಯಾಲಜನ್ ಸೆಟಪ್ ಅದ. ಇದರ ಟೈರ್ಸ್ ಕಡೆ ಹೋದ್ರೆ ನೋಡ್ರಿ 18 inch ಅಲಾಯ್ ವೀಲ್ಸ್ ಅವ. ಆ್ಯಂಡ್ ಇದ್ರ ಸೆಕ್ಷನ್ 80/100 ಅದ. ಟ್ಯೂಬ್ಲೆಸ್ ಟೈರ್ಸ್ ಅವ. ಆ್ಯಂಡ್ ಇದ್ರ ಸಸ್ಪೆನ್ಷನ್ ನೋಡ್ರಿ ಫ್ರಂಟ್ ಫ್ರೋಕ್ ಅವ. ಹಿಂದಿನ ಸಸ್ಪೆನ್ಷನ್ 5 level ತನಕ ಅಡ್ಜಸ್ಟ್ ಮಾಡ್ಬೋದು. ಟೆಲಿಸ್ಕೋಪಿಕ್ ಅವ ಇವು. ಇಂಡಿಕೇಟರ್ಸ್ ನೋಡ್ರಿ. ಇದ್ರ ಹ್ಯಾಂಡಲ್ ಬಾರ್ ಕಡೆ ಬಂದ್ರೆ ನೋಡ್ರಿ, ಇದು ಸೈಲೆಂಟ್ ಸ್ಟಾರ್ಟ್ ಅದ. ಇದಕ್ಕೆ ESP ಟೆಕ್ನಾಲಜಿ ಅಂತಾರೆ. ESP ಟೆಕ್ನಾಲಜಿ ಅಂದ್ರೆ ಏನಂತ ಹೇಳ್ತೀನಿ ಅಂತ. ಸೊ ಇಲ್ಲಿ ಇಂಡಿಕೇಟರ್ಸ್ ಕೊಟ್ಟಾರ, ಹಾರನ್ ಕೊಟ್ಟಾರ, ಪಾಸ್ ಕೊಟ್ಟಾರ. ಇದು ನೋಡ್ರಿ ಅನಲಾಗ್ ಸೆಟಪ್ ಅದ. ನಾರ್ಮಲ್ ಅದ. ಈಗ ಹೊಸ ಗಾಡಿ ಬಂದಾಗ 2025 2024 ಒಳಗೆ ಡಿಜಿಟಲ್ ಸೆಟಪ್ ಕೊಟ್ಟಾರ. ನಿನ್ನೆ NSನಾಗ ತೋರಿಸಿನಲ್ರಿ, ಆ ಟೈಪ್ ಕೊಟ್ಟಾರ. ಆ್ಯಂಡ್ ಇದರ ಫ್ಯೂಲ್ ಟ್ಯಾಂಕ್ ನೋಡ್ರಿ ಸ್ವಲ್ಪ ಕರೆಕ್ಟಾಗಿ ಕಾಲು ಹಿಡ್ಕೋತದೆ. ಹಿಂಗೆ ಯಾವುದೇ ತಪ್ಪಿರಲಿ ಸೊಟ್ಟಿರಲಿ ಕರೆಕ್ಟಾಗಿ ಕಾಲು ಅವ್ರಿಗೆ ಇಲ್ಲಿ ಹಿಡ್ಕೊಳಕ್ಕೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡ್ರಿ 10.5 liters ಅದ. ಒಂದ್ಸಲ ನೀವು ಫುಲ್ ಮಾಡಿದ್ರೆ 500 to 600 kilometers ತನಕ ಆರಾಮ್ ಹೋಗ್ಬೋದು, ಏನೋ ಪ್ರಾಬ್ಲಮ್ ಆಗಲ್ಲ. ಸೀಟರ ಕಂಫರ್ಟೇಬಲ್ ಅದ. ಪಿಲಿಯನಿಗೆ ಒಂದು 100 kilometers ತನಕ ಹೋದ್ರೆ ಲಾಂಗ್ ಡ್ರೈವ್ ಹೊಂಟಿದ್ರೆ ಅಂತ ತಿಳ್ಕೊರಿ ನೀವು. ಪಿಲಿಯನಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತದೆ, ಯಾಕಂದ್ರೆ ಇದ್ರ ಫುಟ್ ಪ್ಯಾಕ್ಸ್ ಏನವಲ್ರಿ ಹೈಟ್ ಅವ. ಆ್ಯಂಡ್ ಹಿಂದೆ ಕಾಲು ಇಡಕ್ಕೂ ಆಗಲ್ಲ, ಅಷ್ಟು ಜಾಸ್ತಿ ಸ್ಪೇಸ್ ಇಲ್ಲ. ಬಟ್ ಹೋಗ್ಬೋದು 100 kilometers 200 kilometers ತನಕ. ಯಂಗ್ಸ್ಟರ್ಸ್ ಆದ್ರೆ ಹೋಗ್ಬೋದು, ಸ್ವಲ್ಪ ಏಜ್ ಇದ್ದವ್ರಿಗೆ ಆದ್ರೆ ಆಗಲ್ಲ ಹೋಗೋದು. ಇದ್ರ ಇಂಜನ್ ಕಡೆ ಬಂದ್ರೆ ನೋಡ್ರಿ 124cc ಅದ. ಯಾವುದೇ ಕಂಪ್ನಿ ಇರಲ್ರಿ, ಅವರು ಹೇಳೋದು 125 200, ಬಟ್ ಇರೋದು ಅದಕ್ಕಿಂತ 1cc ಕಡಿಮೆ ಇರ್ತದೆ, ಇಲ್ಲಾಂದ್ರೆ 2cc ಕಡಿಮೆ ಇರ್ತದೆ, ಇಲ್ಲಾಂದ್ರೆ ಒಂದು 5cc ಕಡಿಮೆ ಇರ್ತದೆ. 10.6 10.7 ತನಕ PS ಅದ. ಮತ್ತು 11 Newton meter ಟಾರ್ಕ್ ಅದ ನೋಡ್ರಿ ಇಂಜನ್ದಾಗ. ಆ್ಯಂಡ್ ಇಲ್ಲೆಲ್ಲ ಕ್ರೋಮ್ ಫಿನಿಶಿಂಗ್ ಕೊಟ್ಟಾರ. ಸಸ್ಪೆನ್ಷನ್ ನೋಡ್ರಿ 5 level ಅಡ್ಜಸ್ಟೇಬಲ್ ಅಂತ ಹೇಳಿದಲ್ಲ, ಇದೆ 1 2 3 4 5. ಆ್ಯಂಡ್ ನಿಮಗೆ ಬ್ಯಾಜಿಂಗ್ ನೋಡ್ರಿ ಶೈನ್ 125 ಹೋಂಡಾ ಹೇಳ್ದಲ್ರಿ ನಾನು ನಿಮಗೆ. ನೀವು ಎಲ್ಲಿಂದ ನೋಡಿದ್ರು ನಿಮಗೆ ಶೈನ್ ಅಂತ ಗೊತ್ತಾಗ್ಬಿಡ್ತದೆ, ದೂರ್ಲಿಂದ ನೋಡಿದ್ರೆ ಭೀ. ಇಂಜನ್ ಮೇಲೆ ಭೀ ಹೋಂಡಾ ಬ್ಯಾಜಿಂಗ್ ಅದ. ಆ್ಯಂಡ್ ಇದ್ರ ಬ್ರೇಕ್ಸ್ ಬಗ್ಗೆ ಮಾತಾಡೋದ್ರು ನೋಡ್ರಿ, ಡ್ರಮ್ ಬ್ರೇಕ್ಸ್ ಅವ. ಇದ್ರೊಳಗೆ ಡಿಸ್ಕ್ ಬ್ರೇಕ್ನು ಬರ್ತಾವೆ, ಬಟ್ ಭಾಳಷ್ಟು ಜನ ರೆಕಮೆಂಡ್ ಮಾಡ್ತಾರೆ ಡ್ರಮ್ ಬ್ರೇಕ್ಸ್. ಯಾಕಂತ ನನಗೆ ಗೊತ್ತಿಲ್ಲ ಡಿಸ್ಕ್ ಬ್ರೇಕ್ ಯಾಕೆ ರೆಕಮೆಂಡ್ ಮಾಡಲ್ಲ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಫ್ರಂಟ್ ಬ್ಯಾಕ್ 2 ಡ್ರಮ್ ಬ್ರೇಕ್ಸ್ ಅವ. ಆ್ಯಂಡ್ ಈಗ ಬ್ರೇಕ್ಸ್ ಬಗ್ಗೆ ಮಾತಾಡತ್ತೀವಿ ಅಂದ್ರೆ ಇದ್ರ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಬರ್ತದೆ ನೋಡ್ರಿ. ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಏನಂತಂದ್ರೆ, ನೀವು ಒಂದು ಬ್ರೇಕ್ ಹಿಡಿದ್ರೆ 2 ಹಿಡಿತಾವೆ. ಹಿಂದಿಂದ ಹಿಡಿದ್ರೆ ಹಿಂದಿಂದ ಹಿಡಿತದೆ, ಮುಂದಿಂದ ಹಿಡಿತದೆ. ಮುಂದಿಂದ ಹಿಡಿದ್ರೆ ಹಿಂದಿಂದ ಹಿಡಲ್ಲ, ಬಟ್ ಮುಂದಿಂದ ಅಷ್ಟೇ ಹಿಡಿತದೆ. ಆ್ಯಂಡ್ ಇದ್ರ ಚೇನ್ ಸ್ಪ್ರಾಕೆಟ್ ಕಡೆ ಬಂದ್ರೆ ನೋಡ್ರಿ ಫುಲ್ಲಿ ಕವರ್ಡ್ ಅದ. ಸೊ ಮೇಂಟೆನೆನ್ಸ್ ಭಾಳ ಕಡಿಮೆ ಇರ್ತದೆ ಇದ್ರದ್ದು. ಡರ್ಟ್ ಅದು ಏನೂ ಹೋಗಲ್ಲ. ಸಾಡಿ ಗಾರ್ಡ್ ಅದು ಎಲ್ಲ ಕೊಟ್ಟಾರ. ಸೊ 7 year old ಗಾಡಿ ಅದ. ನಿಮ್ಗೆ ಅನಿಸ್ತೇನೆ ರೀ ಎಲ್ಲಿಂದ್ರ ನೋಡಿದ್ರೆ 7 year old ಗಾಡಿ ಅಂತೇಳಿ. ಗಾಡಿ ಟೈಮ್ ಟು ಟೈಮ್ ಸರ್ವಿಸ್ ಆಗ್ಯದ, ಎಲ್ಲ ಮೇಂಟೈನ್ ಮಾಡೋರಿ ಕರೆಕ್ಟಾಗಿ. ಗಾಡಿ ಬಗ್ಗೆ ಎಷ್ಟು ಹೇಳಿದ್ರೆ ಭೀ ಕಡಿಮೆ ಅದ ರೀ. ಹಳ್ಳ್ಯಾಗ ಪ್ರತಿಯೊಂದು ಊರಿನಾಗ ಪ್ರತಿಯೊಂದು ಸಿಟಿನಾಗ ಈ ಗಾಡಿ ನಿಮ್ಗೆ ಎಲ್ಲಿ ಹೋದ್ರೆ ಭೀ ಕಂಡೇ ಕಾಣ್ತದೆ. ಈ ಊರಿನಾಗ ಈ ಗಾಡಿ ಇಲ್ಲ ಅಂತ ಹೇಳಿರಲ್ಲ. ಸೊ ಲೆಜೆಂಡ್ರಿ ಶೈನ್. ಈಗ ಇದ್ರ ಓನರ್ ಜೊತೆ ಮಾತಾಡೋಮಂತ ಒಂದು 2-3 ಕ್ವಶನ್ ಕೇಳ್ತೀನಿ, ಜಾಸ್ತಿ ಏನು ಕೇಳಲ್ಲ, ಆಮೇಲೆ ರೈಡ್ ಮಾಡೋಮಂತ. ಸೊ ನಮ್ಮ ಪ್ರವೀಣ ನೀವು ನೋಡಿರ್ತೀರಿ ಇನ್ಸ್ಟಾಗ್ರಾಮ್ನಾಗ, ಅದ್ರಾಗ ಎಲ್ಲ ನೋಡಿರ್ತೀರಿ. ನೀವು ಮಿನಿ ವ್ಲಾಗ್ಸ್ನಾಗೆಲ್ಲ ನೋಡಿರ್ತೀರಿ. ಸೊ ಇವತ್ತು ಅವ್ನು ಶೈನೇ ರಿವ್ಯೂ ಮಾಡೋದು, ಅವಾಗೆ ಹೇಳಿನಲ್ರಿ. ಸೊ 7 years ಆಗ್ಯದ ಅಂತ ಹೇಳಿ ಆಲ್ರೆಡಿ ಹೇಳೀನಿ. 7 year ಎಕ್ಸ್ಪೀರಿಯನ್ಸ್ ಹೆಂಗದ ಅಂತ ಹೇಳಿ ಕೇಳಮಿ. ಹೆಂಗಿತ್ತು ಪ್ರವೀಣ್ 7 year ಎಕ್ಸ್ಪೀರಿಯನ್ಸ್? 7 year ಎಕ್ಸ್ಪೀರಿಯನ್ಸ್ ಚಲೋ ಇತ್ತು. ಗಾಡಿದು ಮೇಂಟೆನೆನ್ಸ, ಮೈಲೇಜ ಎಲ್ಲ ಫಸ್ಟ್ ತೊಗೊಂಡು ಹೆಂಗದ ಸೇಮ್ ಹಂಗೆ ಅದ. ಒಂದು ಸರ್ತಿ ಸರ್ವಿಸ್ ಮಾಡಿದ್ರೆ ಮತ್ತು 3000-4000 kilometer ಆಗುತ್ತೆ ನಡೀತದೆ ಬೇಕಾದಂಗೆ. ಗಾಡಿದ ಪಾರ್ಟ್ಸ್ ಸ್ವಲ್ಪ ವೀಕ್ ಅಥವಾ ಬರ್ಬರ್ತೀವಿ ಹಿಂದಿನ ಪಾರ್ಟ್ಸ. ಹುಡುಕಿದಾರ ಎಲ್ಲ ಗಾಡಿ ಸರ್ವಿಸ್ ಮಾಡಿದಾಗ ಹೊಸದು ಗಾಡಿ ಹೆಂಗೆ ಇರ್ತದೆ ಹಾಗೆ ಶೋರೂಮ್ಲಿ ತಂದಂಗೆ ಇರ್ತದೆ. ಮೈಲೇಜ್ ಎಷ್ಟು ಕೊಡ್ತದೆ? 60 ಆರಾಮ. ಸಿಟಿದಾಗೆ ಓಡಿಸಿದ್ರೆ ಭೀ 55+ ಹಿಡೀರಿ, ಆಲ್ಮೋಸ್ಟ್ 55+. ಈಗ ಸರ್ವಿಸಿಂಗ್ ಅದು ಹೋದಾಗೆಲ್ಲ ಎಷ್ಟು ಕಾಸ್ಟ್ ಆಗ್ತದೆ? ಆಯಿಲ್ ಚೇಂಜ್ ಒಂದು 350. ಹುಡುಕಿದ ನಾವು ಏನು ಪಾರ್ಟ್ಸ್ಗಳು ನಂದ್ರೆ ಏನತ್ತನ ಟೈರ್ ಬಿಟ್ಟು ಏನು ಪಾರ್ಟ್ಸ್ ಏನು ಹೊಸ ಮತ್ತು ಹಾಕ್ಸೇ ಇಲ್ಲ.
ಅದ್ರ ಬಿಟ್ಟು ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಏನು ಕಂಪ್ನಿ ಅದ ಸೇಮ್ ಅದೇ ಅದ ಏನು. ಇದು ಗಾಡಿ ತೊಗೊಂಡ್ಮೇಲೆ ನೀವು ಈ ಗಾಡಿ ತೊಗೋಬಾರ್ದಾಗಿತ್ತಪ್ಪ, ಅಪ್ಗ್ರೇಡ್ ಮಾಡಬೇಕಾಗಿತ್ತು, ಬೇರೆ ಗಾಡಿ ತೊಗೋಬೇಕಂತ ಹಿಂಗೆ ಏನೂ ಅನಿಸಿಲ್ಲ ಒಟ್ಟ. ಬೆಸ್ಟ್ ಗಾಡಿ ಶೈನ್. ಎಲ್ಲರದ್ದು ಈಗೇನು ಗೌರ್ಮೆಂಟ್ ಆಫೀಸರ್ಸ ಯಾರು ಭೀ ಅಲ್ಲಿ ಶೈನ್ ಭಾಳ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಸೈಲೆಂಟ್ ಗಾಡಿ, ಎವರೇಜ್ ಚಲೋ ಅದ, ಗಾಡಿದೇನು ಹೆಚ್ಚು ಮೇಂಟೆನೆನ್ಸ್ ಏನು ಭಾಳ ಟೆನ್ಷನ್ ಇಲ್ಲ. ಅಂದ್ರೆ ಗಾಡಿ ಇಟ್ಟಿವಿ ಅಂತ ಅನ್ಸ್ಕೊಡೋದು, ಪೆಟ್ರೋಲ್ ಹಾಕ್ಸೋದು ಓಡಿಸೋದು. ಪ್ಲಾಟಿನಮ್ ಬಜಾಜ್ ಅದು ಆದ್ಮೇಲೆ ಇದೆ ಸೆಕೆಂಡ್ ಮೈಲೇಜ್ ಕೊಡೋದು, ಮೇಂಟೆನೆನ್ಸ್ ಎಲ್ಲ ಭಾರಿ ಇದು ಗಾಡಿ. ಸೊ ಥ್ಯಾಂಕ್ ಯು ಪ್ರವೀಣ್, ಬರ್ರಿ ಈಗ ರೈಡ್ ಮಾಡವಂತ. ಇನ್ನೊಂದು ಏನಂದ್ರೆ BS4 BS6ದಾಗ ಹೊರಗೆ BS4 ಗಾಡಿ ಎಲ್ಲಿ ಸರ್ವಿಸ್ ಮಾಡ್ತಾರೆ, BS6 ಮಾಡಲ್ಲ, ಶೋರೂಮ್ದಾಗೆ ಮಾಡ್ಬೇಕು ಆಲ್ಮೋಸ್ಟ್. ಯಾಕಂದ್ರೆ BS4ದು ಇಂಜನೇ ಬೇರೆ ಅದ, BS6 ಇಂಜನೇ ಬೇರೆ ಅದ. BS6 ಇಂಜನ್ದಾಗ ಭಾಳ ಚೇಂಜಸ್ ಅದ, ಹೊರಗೆ ಎಲ್ಲಿ ಸರ್ವಿಸ್ ಮಾಡಲ್ಲ, ಯಾಕಂದ್ರೆ ಇಂಜನ್ ಸೀಸಾಗ ಭಾಳ ಚಾನ್ಸ್ ಇರ್ತದೆ, ಶೋರೂಮ್ದಾಗೆ ಮಾಡಿಸ್ಬೇಕು. ಒಂದು ಟ್ಯಾಂಕಿನ ಕೆಪಾಸಿಟಿ ಕಂಪ್ನಿ ಗೂಗಲ್ದಾಗದ ಎಲ್ಲ ಅಂದ್ರೆ 10.5 ಅಂತ ಹೇಳ್ತಾರೆ, 11.5 ತನಕ ಹಿಡಿತದೆ ಇದು ಪೆಟ್ರೋಲ್. ಸ್ಟಾರ್ಟ್ ಮಾಡೋಂಬರ್ರಿ. ಸೊ ESP ಅಂತ ಹೇಳಿದಲ್ರಿ, ESP ಏನಂತ ಹೇಳ್ತೀನಿ ನಾನು ಬರ್ರಿ ಫಸ್ಟ್. ಸೊ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಗೇರ್ ನೋಡ್ರಿ, ಫಸ್ಟ್ ಗೇರ್ನಾಗೆ ನಿಮಗೆ ಅದು ಕಿಕ್ ಅದು ಫೀಲ್ ಆಗ್ತದೆ ನಿಮಗೆ 125 cc ಇದು. ನಾ ಸುಳ್ಳು ಹೇಳಲ್ಲ, NSಕಿನ್ನ ಸ್ವಲ್ಪ ಜಾಸ್ತಿ ಇದ್ರಾಗೆ ಪವರ್ ಅದ ಅಂತ ಹೇಳಿ ಅಂತ ಅನಿಸ್ಬಿಡ್ತದೆ ಒಮ್ಮೆದೊಮ್ಮೆಗೆ. ಇದ್ರಾಗ ಡೈಮಂಡ್ ಫ್ರೇಮ್ ಚೇಸಿ ಬರ್ತದಲ್ರಿ, ಸೊ ಅದಕ್ಕೆ ನೀವು ಎಲ್ಲಿ ಬೇಕಲ್ಲಿ ಹಿಂಗೆ ಫ್ಲಿಕ್ ಅದು ಇದು ಆರಾಮ್ ಮಾಡ್ಬೋದು. ಸಂದಂದು ಗಾಡಿ ಆರಾಮ್ ನುಗ್ಗಿಸ್ಬೋದು, ಟ್ರಾಫಿಕ್ನಾಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಗಾಡಿ ಭಾಳ ಕಾಂಪ್ಯಾಕ್ಟ್ ಅದ. ಸೊ ನೀವು ಒಂದು 125 cc ಇಂಜನ್ ಗಾಡಿ ಓಡಿಸೋದ್ರಿ ಅಂತ ಹೇಳಿ ನಿಮಗೆ ಫೀಲೇ ಆಗಲ್ಲ. ಆ್ಯಂಡ್ ಪ್ರತಿ ಗೇರ್ನಾಗೂ ನಿಮಗೆ ಒಂದು ಕಿಕ್, ಒಂದು ಸ್ಪೋರ್ಟಿನೆಸ್, ಒಂದು ಅಗ್ರೆಸಿವ್ನೆಸ್ ಎಲ್ಲ ಫೀಲ್ ಆಗ್ತದೆ. ಸೆಕೆಂಡ್ ಗೇರ್ ತನಕ ನಿಮಗೆ ಸ್ವಲ್ಪ ನೋಯ್ಸ್ ಬರ್ತದೆ ರೀ. ಥರ್ಡ್ ಗೇರ್ನಾಗ ಹಾಕಿದ್ರೆ ನೀವು ಎಲೆಕ್ಟ್ರಿಕ್ ಗಾಡಿ ಓಡಿಸ್ಲತ್ತೀರೇನೋ ಅಂತೇಳಿ ಅನ್ಸ್ಬಿಡ್ತದೆ, ಅಷ್ಟು ಸ್ಮೂತ್ನೆಸ್ ಅದ. ಪ್ರವೀಣ್ ಹೇಳ್ದಂಗೆ ಸರ್ವಿಸ್ ಮಾಡಿದ ತಕ್ಷಣ 2000 ಕಿಲೋಮೀಟರ್ ತನಕ ಏನೂ ಪ್ರಾಬ್ಲಮ್ ಆಗಲ್ಲ. ESP ಟೆಕ್ನಾಲಜಿ ಬಗ್ಗೆ ಮಾತಾಡ್ಬೇಕಂದ್ರೆ ಸೈಲೆಂಟ್ ಸ್ಟಾರ್ಟ್ ನೋಡ್ರಿ. ಸೈಲೆಂಟ್ ಸ್ಟಾರ್ಟ್ ಅಷ್ಟೇ ಅಲ್ಲದೆ ಇಂಜನ್ದಾಗ ಎಕ್ಸ್ಟ್ರಾ ಕಂಬಷನ್ ಮಾಡ್ತದೆ, ಏನು ಫ್ಯೂಲ್ ವೇಸ್ಟ್ ಆಲಕ್ಕೆ ಬಿಡಲ್ಲ. ಸೊ ಆ ಒಂದು ESP ಟೆಕ್ನಾಲಜಿಲಿಂತೆ ಮೈಲೇಜ್ ಅಷ್ಟು ಕೊಡೋದು ನಿಮಗೆ. ನೀವು ಆಫೀಸಿಗೆ ಹೋಗ್ತೀರಿ ಅಂದ್ರೆ ಈ ಗಾಡಿ ತೊಗೋಬೋದು, ರೈಡಿಗೆ ಹೋಗ್ತೀರಿ ಅಂದ್ರೆ ಈ ಗಾಡಿ ತೊಗೋಬೋದು. ಬರೀ ಮನೆಯಾಗಿಲ್ಲ, ಒಂದು ಡೈಲಿ ಒಂದು 5 ಕಿಲೋಮೀಟರ್ಸ್ ಅಷ್ಟೇ ಟ್ರಾವೆಲ್ ಮಾಡೋದಿರ್ತದೆ, ಮನೆ ಕೆಲಸ ಸಲಕ್ಕೆ ಅಂದ್ರೂ ಈ ಗಾಡಿ ತೊಗೋಬೋದು. ಇಲ್ಲ ನೀವು ದೋಸ್ತರ ಸಂಗಡ ತಿರುಗಾಡ್ತೀರಿ, ಈ ಗಾಡಿ ತೊಗೋಬೋದು. ಎಲ್ಲ ಸಲಕ್ಕೂ ಈ ಗಾಡಿ ನೋಡ್ರಿ ಬೆಸ್ಟ್. ಸೊ ಇದ್ರ ಟಾಪ್ ಸ್ಪೀಡರ ಆಲ್ಮೋಸ್ಟ್ ಆಲ್ ಒಂದು 110 ತನಕ ಹೋಗ್ತಿರ್ಬೇಕು ನನಗೆ ಅನ್ಸಿದ ಮಟ್ಟಿಗೆ. 120 ತನಕ ಹೋಗಲ್ಲ. ಇವು ಗಾಡಿಗಳೆಲ್ಲ ಟಾಪ್ ಸ್ಪೀಡ್ ಸೆಲೆಕ್ಟ್ ಮಾಡಿಲ್ಲ ರೀ. ರಿಲಯಬಿಲಿಟಿ ಆರಾಮ್ ಒಂದು ಫ್ಯಾಮಿಲಿ ಗಾಡಿ ಟೈಪ್ ಅಂತ ಹೇಳಿ ಮಾಡ್ಯಾರ. ನಿಮಗೆ ಸಡನ್ ಪಿಕಪ್ ಬೇಕು, ಈ ಗಾಡಿ ಕೊಡ್ತದೆ. ನೀವು ಸ್ಮೂತಾಗಿ ಹೋಗ್ತೀರಿ, ಈ ಗಾಡಿ ಕೊಡ್ತದೆ. ನಿಮಗೆ ಮೈಲೇಜ್ ಬೇಕು, ಈ ಗಾಡಿ ಕೊಡ್ತದೆ. ಎಲ್ಲನೂ ಈ ಗಾಡಿನಾಗ ಅವೈಲೇಬಲ್ ಅದ. ಆ್ಯಂಡ್ ಪ್ರವೀಣ್ ಹೇಳ್ದಂಗೆ ಸ್ವಲ್ಪ ಗಾಡಿ ಹಳೇದಾದಂಗೆ ಈ ಗಾಡಿನಾಗ ವೈಬ್ರೇಷನ್ಸ್ ಆ್ಯಂಡ್ ಪಾರ್ಟ್ಗಳು ವೀಕ್ ಆಗೋದು ಅದು ಎಲ್ಲ ಗಾಡಿನಾಗ ಇದ್ದಿದೆ ರೀ. ಅದು ಕಾಮನ್ ಎಲ್ಲ ಗಾಡಿನಾಗ. ಸೊ ಅದು ನಿಮಗೆ ಪ್ರಾಬ್ಲಮ್ ಕೊಡ್ಬಾರ್ದು. ನೀವು 125 cc ಗಾಡಿ ಇಂಜನ್ ತೊಗೋತೀರಿ ಅಂದ್ರೆ ಈ ಗಾಡಿ ಅಷ್ಟು ರಿಲಯಬಲ್ ಗಾಡಿ ಯಾವುದೂ ಇಲ್ಲ ಅಂತ ಹೇಳ್ತೀವಿ ನೋಡ್ರಿ. ಎಲ್ಲ ಕಡೆ ಆ್ಯನ್ಯುವಲ್ ಡೇ ಇವು ನಡೆದವ. ಹುಡುಗರೆಲ್ಲ ಫುಲ್ ಬಿಂದಾಸ್ ಮಜಾ ಮಾಡತ್ತಾರ. ಡ್ಯಾನ್ಸ್ ಪ್ರಾಕ್ಟೀಸ, ಡ್ರಾಮಾ ಪ್ರಾಕ್ಟೀಸ ಅಂಥೇಳಿ ಸ್ಕೂಲ್ ಬಂಕ್ ಮಾಡೋದು, ಕ್ಲಾಸ್ ಬಂಕ್ ಮಾಡೋದು, ತಿರ್ಗಾಡೋದು ಆರಾಮ್. ನಾವು ಇದೇ ಮಾಡ್ತಿದ್ದೇವೆ ರೀ ಸ್ಕೂಲ್ ಟೈಮ್ನಾಗ. ಬಟ್ ನಾವು ಡ್ರಾಮಾ ಗೇಮ ಎಲ್ಲ ಮಾಡ್ತಿದ್ದೆವು. 1 ಪೀರಿಯಡ್ ಬಂಕ್ ಮಾಡಿದ್ರೆ 2 ಪೀರಿಯಡ್ ಡ್ರಾಮಾ ಮಾಡ್ತಿದ್ದೆವು. ಸೊ ಬ್ಯಾಕ್ ಟು ಟಾಪಿಕ್, ಗಾಡಿ ಬಗ್ಗೆ. ಪ್ರತಿಯೊಂದು ಗೇರ್ನು ಹೆಂಗೆ ಶಿಫ್ಟ್ ಆಗ್ತಾ ಗೊತ್ತ್ರಿ. ನಿಮಗೆ ಗೇರ್ ಶಿಫ್ಟ್ ಮಾಡ್ಕೋತಾನೆ ಇರ್ಬೇಕಂತ ಅನ್ಸ್ಬಿಡ್ತು ಈ ಗಾಡಿ ಓಡಿಸೋ. ಹಂಗೆ ಶಿಫ್ಟ್ ಆಗ್ತಾವೆ ಇದ್ರ ಗೇರ್ಗಳು ಅಷ್ಟು ಸ್ಮೂತಾಗಿ. ಆ್ಯಂಡ್ ನೀವು 4th ಗೇರ್ನಾಗ ಇದ್ದೀರಿ, ನಿಮಗೆ ಸಡನ್ ಡೌನ್ ಶಿಫ್ಟ್ ಮಾಡೋದು ಅಂದ್ರೂ ಏನು ಎಫರ್ಟ್ಲೆಸ್ಲಿ ಡೌನ್ ಶಿಫ್ಟ್ ಆಗ್ತದೆ. ನಿಮಗೆ ಸಡನ್ ಪುಲ್ ಮಾಡೋದು ಅಂದ್ರೆ ಸಡನ್ನಾಗಿ ಪುಲ್ನು ಮಾಡ್ಬೋದು. ಒಂದು ಪರ್ಫೆಕ್ಟ್ ಫ್ಯಾಮ್ಲಿ ಗಾಡಿ ಅಂತ ತಿಳ್ಕೊ. ಈ ಗಾಡಿ ಏನೇನು ಇರ್ಬೇಕು ಎಲ್ಲ ಅದ ಈ ಗಾಡಿನಾಗ. ಸೊ ನೀವು ಏನಾರ ಒಂದು ಪರ್ಫೆಕ್ಟ್ ಗಾಡಿ, ಫ್ಯಾಮ್ಲಿ ಗಾಡಿ ಹುಡುಕ್ಲಾಗತ್ತೀರಿ ಅಂದ್ರೆ ನಿಮಗೆ ಶೈನ್ ಬೆಸ್ಟ್ ಇರ್ತದೆ ನೋಡ್ರಿ. ನಿಮ್ಮ ಮನ್ಯಾಗೂ ಏನಾರ ಗಾಡಿ ತೊಗೋಬೇಕಂತ ಹೇಳಿ ಅನ್ಕೊಳತ್ತಿದ್ರ, ಇಲ್ಲ ಗಾಡಿ ತೊಗೊಳ್ಳೋ ಪ್ಲ್ಯಾನ್ ಇತ್ತಂದ್ರೆ ಗೋ ಫಾರ್ ದಿಸ್ ಶೈನ್. ನೀವು ಪ್ರವೀಣಿಗೆ ಅಂತಲ್ರಿ, ನೀವು ಬೇರೆ ಯಾವ ಓನರಿಗೆ ಭೀ ಕೇಳ್ರಿ, ಶೈನ್ ಓನರಿಗೆ, ಅವ್ರು ಹೇಳೋದು ಒಂದೇ, ತಗೋರಿ ಗಾಡಿ ಭಾರಿ ಅದ ಅಂತ ಹೇಳ್ತಾರೆ ಅವರು. ಅದರಾಗ ಈಗ ಹೊಸದು ಬಂದಿದ್ದು ಶೈನ್ನಾಗೆಲ್ಲ ಅಪ್ಗ್ರೇಡ್ ಆಗ್ಯದ್ರಿ. ಇದು ಎಲ್ಲ ಅಪ್ಗ್ರೇಡ್ ಆಗ್ಯದ. USB ಕೊಡ್ತಾರೆ, ಇದ್ರಾಗ ಚಾರ್ಜಿಂಗ್ ಪಾಯಿಂಟ್ನು ಕೊಡ್ತಾರೆ ಇಲ್ಲಿ. ಸೊ ಬೆಸ್ಟ್ ಗಾಡಿ ಅದ ಶೈನ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ಮಾಡಿರಿ. ಇನ್ಸ್ಟಾಗ್ರಾಮ್ನಾಗೂ ಹೋಗಿ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ನಾಗೂ ಪ್ರಜ್ವಲ್ ಬ್ಲಾಗ್ಸ್ ಅಂತೆ ಅದ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ. ಮತ್ತು ಸಿಗಮಂತ ಇನ್ನೊಂದು ರಿವ್ಯೂನಾಗ, ಇನ್ನೊಂದು ವಿಡಿಯೋನಾಗ. ಅಲ್ಲಿ ತನಕ ಟಾಟಾ ಬಾಯ್.